ಗಾಳಿ ಮಳೆಗೆ ಹಾರಿ ಹೋದ ಮನೆಯೊಂದನ್ನು ಒಂದೇ ತಿಂಗಳಲ್ಲಿ ಹೊಸದಾಗಿ ಕಟ್ಟಿಕೊಟ್ಟ ಮಾನವೀಯ ಕಳಕಳಿಯ ಕೆಲಸವನ್ನ ಉಡುಪಿಯ ಯಕ್ಷಗಾನ ಕಲಾರಂಗ ಸಂಸ್ಥೆ ಮಾಡಿದ ಮಂದಾರ್ತಿ ಮೇಳದ ಹಿಮ್ಮೇಳ ಕಲಾವಿದರೊಬ್ಬರು ಮಳೆಗಾಲದ ಆರಂಭದಲ್ಲಿ ತಮ್ಮ ಮನೆಯನ್ನ ಕಳೆದುಕೊಂಡಿದ್ರು. ಗುಡಿಸಲಿನಲ್ಲಿದ್ದ ಮನೆಯಲ್ಲಿ ವೃದ್ಧ ತಂದೆ ತಾಯಿಯ ಜೊತೆ ವಾಸವನ್ನ ಮಾಡುತ್ತಿದ್ದ ಇವರು ಮನೆಯನ್ನ ಕಳೆದುಕೊಂಡು ಅನಾಥರಾದ್ರು. ವಿಷಯ ತಿಳಿದ ಸಂಸ್ಥೆಯವರು ಏಪ್ರಿಲ್ 20ಕ್ಕೆ ನೂತನ ಮನೆಗೆ ಶಿಲಾನ್ಯಾಸವನ್ನ ಮಾಡಿದ್ದು, ಇದೀಗ ತಿಂಗಳು ಕಳೆಯುತ್ತಿದ್ದಂತೆ ಹೊಸ ಮನೆ ಸಿದ್ಧವಾಗಿದೆ. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಈ ಮನೆಯ ಗೃಹ ಪ್ರವೇಶವನ್ನು ನಡೆಸಿದ್ದಾರೆ. ಯಕ್ಷಗಾನ ಕಲಾರಂಗ ನಿರ್ಮಿಸಿಕೊಟ್ಟಿರುವ 73ನೇ ಮನೆ ಇದಾಗಿದ್ದು, ಮಂದಾರ್ತಿ ಮೇಳದ ಕಲಾವಿದರಾದ ಸುರೇಶ್ ಆಚಾರ್ಯ ಮನೆಯನ್ನ ಕಳೆದುಕೊಂಡಿದ್ದ ಕಲಾವಿದ. ಇವರಿಗೆ ಬ್ರಹ್ಮಾವರ ತಾಲೂಕಿನ ಪೇತ್ರಿಯ ಕನ್ನಾರಿನಲ್ಲಿ ಮಂದಾರ್ತಿ ಕೃಷ್ಣ ಅಡಿಗರ ಸ್ಮರಣೆಯಲ್ಲಿ ಶ್ರೀ ರಾಘವೇಂದ್ರ ಚಾರಿಟೇಬಲ್ ಟ್ರಸ್ಟ್ ಹೆಬ್ರಿ ಇದರ ಪ್ರಾಯೋಜಕತ್ವದಲ್ಲಿ 6.50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೇವಲ 40 ದಿನಗಳಲ್ಲಿ ನಿರ್ಮಿಸಲಾಗಿದೆ. 16 ವರ್ಷದಿಂದ ಈ ಊರಿನಲ್ಲಿ ನೆಲೆಸಿದ್ದೇವೆ. ತುಂಬ ಕಷ್ಟದಲ್ಲಿದ್ದೇವೆ. ಕಳೆದ ತಿಂಗಳು ಮಳೆ ಬಂದಲ್ಲಿ ಗಾಳಿ ಮಳೆಗೆ ಮಳೆ ಹಾರಿ ಹೋದ ಸಂದರ್ಭದಲ್ಲಿ ನಮ್ಮ ಯಕ್ಷಗಾನ ಕಲಾರಂಗದವರು ಫೋನ್ ಮಾಡಿದಾಗ ಅರ್ಧ ಗಂಟೆಯಲ್ಲಿ ಬಂದು ಒಂದೂವರೆ ತಿಂಗಳಲ್ಲಿ ಮನೆ ಕಟ್ಟಿ ಕೊಡ್ತೇನೆ ಅಂತೇಳಿ ಭರವಸೆ ಕೊಟ್ಟು, ಆ ಸಮಯದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಗಂಗಾಧರ್ ಸರ್ ಅವರು ಮತ್ತು ಅವರ ಜೊತೆಯಲ್ಲಿ ಎಲ್ಲ ಬಂದು ನಮಗೆ ಸಹಕಾರ ಮಾಡಿದ್ದಾರೆ. ಭಯಪಡೋದು ಬೇಡ. ತುಂಬ ಈ ಬರುವ ದಾರಿ ಇಲ್ಲ, ನೀರಿನ ಅವಸ್ಥೆ ದಾರಿ ಇಲ್ಲ. ಒಂದೂವರೆ ತಿಂಗಳು ನಮ್ಮ ಜೊತೆಗಿದ್ದು ರಾತ್ರಿ ಆಗಲು ಒದ್ದಾಡಿದ್ದಾರೆ. ಅವರಿಗೆ ಮೊದಲಾಗಿ ವಂದಿಸಿಕೊಳ್ತಿದ್ದೇನೆ. 6 ತಿಂಗಳ ಕಾರ್ಯಕ್ರಮ. ಆ 6 ತಿಂಗಳ ಕಾರ್ಯಕ್ರಮದಲ್ಲಿ ನಮಗೆ ಸಿಗುವುದು ಈ ವರ್ಷದ ನನ್ನ ಸಂಬಳ, ನಾನು ಮುಚ್ಚಿ ಮರೆ ಹೇಳುವುದಿಲ್ಲ. ನನಗೂ ಸುರೇಶ್ ಅಣ್ಣನಿಗೆ ಇದ್ದದ್ದು ಒಂದೇ ರೀತಿಯ ಸಂಬಳ, 1,65,000. ಈ 1,65,000ದಲ್ಲಿ ನಾವೇನ್ ಮಾಡ್ತೀವಿ, 6 ತಿಂಗಳಲ್ಲಿ ಮಧ್ಯೆ 10,000 20,000, ಲಾಸ್ಟಿಗೆ ಉಳಿಯುವುದು ನಮಗೊಂದು 5,000. ಮನೆ ಖರ್ಚು ವೆಚ್ಚ ಅದು ಇದು ಎಲ್ಲ ಹೋಗುವಾಗ ನಮಗೆ ಮನೆ ಕಟ್ಟುವುದಾಗ್ಲಿ ಅಥವಾ ಮದುವೆ ಮಾಡುವುದಾಗ್ಲಿ ಅಥವಾ ಒಂದು ಬಂಗಾರ ಯಾವ ಆಸೆಯನ್ನು ಬಿಟ್ಟು ನಾವು ಕಲಾವಿದರಾಗಿ ಬದುಕ್ತಾ ಇದ್ದೇವೆ. ಒಬ್ಬ ಕಲಾವಿದ ಅದವನು ಹೆಸರು ಮಾಡಿದಂತ ಕಲಾವಿದರಿಗೆ ಏನು ತೊಂದರೆ ಇಲ್ಲ. ನಮ್ಮಂತ ಈ ಸಣ್ಣ ಪುಟ್ಟ ಕಲಾವಿದರಿಗೆ ಸ್ವಲ್ಪ ಯಕ್ಷಗಾನ ರಂಗ ಸಮಸ್ಯೆನೇ ಕೊಡ್ತಾ ಉಂಟು. ಅಂದ್ರೆ ಹೆಚ್ಚಿನ ಅವಶ್ಯಕತೆ ಇಲ್ಲ. ಅಂತಹ ಕಲಾವಿದರಿಗೆ ನೀವೆಲ್ಲರೂ ಒಂದು ಕಲಾರಂಗ ಅಂತಹ ಒಂದು ಸಹಕಾರ ಸಂಘ ಮಾಡಿದ್ದು ನಿಜವಾಗ್ಲೂ ಮತ್ತೊಂದು ತಂದೆ ತಾಯಿಯನ್ನು ಕೊಟ್ಟಂತಹ ಪುಣ್ಯ ನಮ್ಮ ಪಾಲಿಗೆ ಅಂತ ಹೇಳ್ತೇನೆ.